ಏ ಸರ ಪಾತ್ರೆ ಹೈ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ನೋಡಿ ನಮ್ಮ ಸಾರನ್ನ ಬೆಡ್ಡು ಅಂದರೆ ಕಾಟ್ ನಾನೇನೆ ಒಗ್ದು ಇಲ್ಲಿ ಹಾರಾಕಿದ್ದೀನಿ. ನೋಡಿ ಊಟ ಮಾಡ್ತೀರಾ? ಏ ಸಾರ ಬೈ ಸಾರ. ನಮ್ಮಮ್ಮ ಪಾತ್ರೆ ಉಜ್ತಾವ್ರೆ. ಇದೇ ಕೆಲಸ ಇರುತ್ತೆ ಡೈಲಿ, ಪಾತ್ರೆ ಉಜ್ಜೋದು. ಪಾತ್ರೆ ಇವಳು ಶ್ರೇಯಾ ಮನೆ ಗುಡಿಸ್ತಾವಳೆ. ಇವಳು ಮನೆ ಹಾಳು ಮಾಡ್ತಾವಳೆ. ನಮ್ಮ ಸಾರ ಮನೆ ಹಾಳು ಮಾಡ್ತಾವಳೆ. ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಈಗ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಕಾರಲ್ಲಿ ಹೋಗ್ತಾಯಿದ್ದೀನಿ. ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂದರೆ ಸಾಮಾನು ತರೋಕ್ಕೆ, ಹಬ್ಬಕ್ಕೆ ಎಲ್ಲ ತಂದಿದ್ದೀವಿ. ಮಿಕ್ಸ್ಚರು, ಸ್ವೀಟು ಮತ್ತು ಇನ್ನೇನು ಸ್ವಲ್ಪ ತರಬೇಕಂತೆ. ನಮ್ಮ ಅತ್ತೆನೂ ಸ್ವಲ್ಪ ದಿನ ತೊಗೊಬೇಕಂತೆ. ಬನ್ನಿ ನಮ್ಮ ಅತ್ತೆನ ಪಿಕ್ ಮಾಡಿಕೊಂಡು ಹೋಗೋಣ. ಬನ್ನಿ ಗಾಯ್ಸ್, ಕೂದಲು ಜಾಸ್ತಿ ಆಗೈತೆ, ನಾನೇ ಬಿಡ್ತಾ ಇರೋದು. ಬನ್ನಿ ಬ್ಯಾಂಡ್ ಹಾಕೋಣ. ಬ್ಯಾಂಡ್ ಹೆಡ್ ಬ್ಯಾಂಡ್ ಕಣ್ಣಿಗೆ ಚುಸ್ತೈತೆ ಗೈಸ್, ಕಾರ್ ಓಡ್ಸೋಕ್ಕಾಗಲ್ಲ. ಆಮೇಲೆ ಕಣ್ಣಿಗೆ ಚುಸ್ತೈತೆ, ಕಾರ್ ಓಡ್ಸೋಕ್ಕಾಗಲ್ಲ. ಕಾರ್ ಎಷ್ಟು ಗಲೀಜಾಗೈತೆ ಅಂದರೆ ಗಾಯ್ಸ್, ಫುಲ್ಲು ಗಲೀಜು. ನೋಡಿ, ಫುಲ್ಲು ಗಲೀಜು ಗಾಯ್ಸ್. ಎಷ್ಟು ಬಿಸಿಲು ಅಂದರೆ ಸಕ್ಕತ್ ಬಿಸಿಲು, ಬೆವರ್ತಾ ಇದ್ದೀನಿ ನಾನಂತೂ ಸ್ನಾನ ಮಾಡ್ಕೊಂಡು ಆದ್ಮೇಲೆ. ನೋಡಿ ಚಾರ್ಜ್ ಇರಲಿಲ್ಲ, ಈಗ ಚಾರ್ಜ್ ಇಲ್ಲ ಗೈಸ್, ಫುಲ್ ಕಮ್ಮಿ ಐತೆ. ಚಾರ್ಜ್ ಹಾಕೊಂಡೆ ಬ್ಲಾಗ್ ಮಾಡ್ತಾಯಿದ್ದೀನಿ. ಜಿಮ್ಗೆ ಹೋಗಿ ಬಂದೆ ಗಾಯ್ಸ್, ಬೆಳಗಿದ್ದೀನಿ ಗಾಯ್ಸ್. ನಮ್ಮ ಅತ್ತೆಗೆ ಕ್ಯಾಮ್ರಾ ಅಂದರೆ ವೀಡಿಯೋದಲ್ಲಿ ಬರೋಕ್ಕೆ ಇಷ್ಟ ಇಲ್ಲ. ಅದಕ್ಕೆ ನಾನು ನಮ್ಮ ಅತ್ತೆ ಜೊತೆ ವೀಡಿಯೋ ಮಾಡಿಲ್ಲ. ಅವರೆಲ್ಲ ಐಟಮ್ ತೊಗೊಂಡು ಮನೆಗೆ ಹೋದ್ರು. ಈಗ ನಮ್ಮ ಅಮ್ಮ ಎಲ್ಲ ಗೊತ್ತವ್ರೆ ಎಲ್ಲ ಬಂದರು ಪೂಜೆ ಹತ್ರ ಸಿಗ್ತೀನಿ ಗಾಯ್ಸ್. ಪೂಜೆ ಮುಗಿಸ್ಕೊಂಡ್ಬಂದು ನಾನು ಅಮ್ಮ ಎಲ್ಲ ಕೂತಿದ್ದೀವಿ. ಈಗ ನಮ್ಮ ಅಣ್ಣ ಚಿಕನ್ ತರಕ್ಕೆ ಹೋಯ್ತವನಿ, ಆದರೆ ಅವ್ನು ತೋರಿಸಲ್ಲ. ದೇವ್ರ ಮನೆ ಕ್ಲೀನ್ ಮಾಡಬೇಕಂತೆ ಗಾಯ್ಸ್. ನಾನೇ ದೇವ್ರ ಮನೆ ಕ್ಲೀನ್ ಮಾಡಿ ಹೊಟ್ಟೆ ಹಸಿತೈತೆ. ಊಟ ನೈನಂತ ತಿನ್ಬಿಟ್ಟು ಆಮೇಲೆ ಮಾಡ್ತೀನಿ ಕ್ಲೀನ್. ಕಬಾಬ್ ಪೌಡ್ರು ತಿನ್ಬಿಟ್ಟು ಸಿಗ್ತೀನಿ ಗಾಯ್ಸ್. ಟೈಮು 3 ಗಂಟೆ. ನಮ್ಮಮ್ಮ ಇವಾಗ ಹಾಕೊಡ್ತವ್ರೆ ನಾಷ್ಟ ಇವಾಗ ತಿಂತಾಯಿದ್ದೀನಿ ಗಾಯ್ಸ್. ನೋಡಿ, ಚಿತ್ರಾನ್ನ ಜೊತೆ ಸಾಂಬಾರು. ಇವಳು ನಮ್ಮ ಸಾರಾ ಬೈಲೇ. ನಮ್ಮ ಅವಳಿಗೆ ಊಟ ಹಾಕಿದ್ದೀವಿ. ಅವಳು ಊಟ ತಿನ್ನಲ್ಲ. ಇವಳು ನಾವು ಏನು ತಿಂತೀವೋ ಅದಕ್ಕೆ ಬಂದ್ಬಿಡ್ತಾಳೆ, ನನಗೂ ಕೊಡು ಅಂತ. ಒಳ್ಳೆಯದೇ ಅಂತೀನಿ. ಇವಳು ಯಾವಾಗ ಈ ಥರ ಆಡ್ತಾಳೆ, ಹಿಂಗೆ ಆಟ ಆಡ್ಕೊಂಡು ಬಾಲ್ ತಂದು ನನ್ನ ತಟ್ಟೆಗೆ ಬಿಟ್ಬಿಡ್ತಾಳೆ. ಆಗ ನಾನು ಒಂದು 2 ಇಕ್ತೀನಿ, ಬೇಜಾರು ಮಾಡ್ಕೊಂಡು ಹೋಗ್ತಾಳೆ. ಬಂತು ನನ್ನ ತಟ್ಟೆಗೆ ಬಂತು. ಜಸ್ಟ್ ಮಿಸ್ಸು, ಸರಿಯಾಗಿ ಬೀಳ್ತಿದ್ದೆ ಭೂತ. ಇವಾಗ ಮೀಟರ್ ಬೇಕು, ಮೀಟರ್ ಗಾಯ್ಸ್. ಊಟ ಮಾಡಿ ಟಿಫನ್ ಮಾಡಿ 3:30 ಟಿಫನ್ ತಿಂದಿದ್ದೀನಿ. ಮಧ್ಯಾಹ್ನ ಟಿಫನ್ ಮಾಡಿ ದೇವ್ರ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ. ದೇವ್ರ ಫೋಟೋ ಬರ್ಸ್ತಾಯಿದ್ದೀನಿ. ಇವಳನ್ನ ಮುಂದೆ ಕೂರಿಸ್ಕೊಂಡು ಸಾರಾ ಹಾಯ್ ಮಾಡೆ ಯೂಟ್ಯೂಬ್ ಚಾನಲ್ಗೆ. ಗಾಯ್ಸ್, ಇನ್ನೊಂದು ಏನು ಗೊತ್ತಾ, ಮಸ್ತ್ನೇ ಸೀನು. ನಮ್ಮ ಸಾರ ಮರಿ ಹಾಕಿತ್ತು. ನಿನ್ನೆ ಅಲ್ಲ, ಒಂದು ತಿಂಗಳು 45 ದಿವಸದ ಮುಂಚೆ ಸಾರ ಮರಿ ಹಾಕಿತ್ತು. ಎಲ್ಲ ಮರಿ ಕೊಟ್ಬಿಟ್ಟಿದ್ದು. ಇನ್ನೊಂದು ಮರಿ ಇತ್ತು, ಹುಡುಗಿ ಹೆಣ್ಣು ಮರಿ ಕೊಡೋಕೆ ಹೋಗಿದ್ವಪ್ಪ. ನಮ್ಮಿ ಫ್ರೆಂಡ್ಗೇನೆ
ಹೊಳ್ತವ್ರು ಅಲ್ಲಿ ಮಸ್ತು. ಕಣ್ಣಲ್ಲಿ ಬಲ್ಮುರಿ ಫಾಲ್ಸು. ನಾನೇ ಹೇಳ್ತಾ ಇಲ್ಲ, ನಮ್ಮಮ್ಮ ಹೇಳ್ತವ್ರಿ. ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಮಾಡ್ತಾರೆ ನಮ್ಮಮ್ಮ. ಯಾಕೆ ಮಮ್ಮಿ ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಮಾಡ್ತೀಯ? ಮಮ್ಮಿ ಅಷ್ಟು ದಿವಸ ನೋಡಿಕೊಂಡು ಕೊಡ್ತಿದ್ದೀವಿ ಅಂತನಾ? ಅದು ಫ್ರೀಯಾಗಿ ಕೊಟ್ಬಿಡು ಅನ್ನೋದು ನೀವೇ, ಒಳ್ಳೋದು ನೀವೇ. ಯಾಕೆ ಸಾರು ಅಂತಂದಾಗ ಗಾಯಿಸಿ ಬೇಡ ನಮ್ಮ ಮನೆಗೆ ಬೇಡ ಅಂತಿದ್ರು. ಸ್ವಲ್ಪ ದಿವಸ ಆದಮೇಲೆ ನಾನೇ ಕೊಡ್ತೀನಿ ಅಂದ್ರೂ ನೀನೇ ಹೋಗ್ಬಿಡು ಅವಳು ಕೊಡಬೇಡ ಅಂತಾರೆ. ಏನು ಹೇಳ್ರಿ ಮಸ್ತು. ತಂದಿದ್ದು ನಾನಷ್ಟೇ, ನೋಡ್ಕೊಳೋದೆಲ್ಲ ಅವರೇನೆ. ಈಗೂ ತಂದಿದ್ದು ನಾನು, ನೋಡ್ಕೊಳೋದು ಅವರು. ಅದಕ್ಕೆ ಹೇಳ ತಂದೆ ತಾಯಿ ಈಸ್ ಬೆಸ್ಟ್ ಅಂತ. ಆದ್ರೆ ಅವಳು ಬಂದಾಗಿಂದ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಗೈಸ್ ಮಸ್ತಾಗಿ. ಅಂದರೆ ಸ್ಲೋ, ಒಂದೇ ಸಲ ಡ್ರಾಸ್ಟಿಕ್ ಅಲ್ಲಲ್ಲ, ಒಂದು ಮೆತ್ತಿಗೆ ಚೇಂಜ್ ಆಯಿತು. ಸೂಪರ್. ನಮ್ಮಮ್ಮ ನಾನು ಹೇಳ್ದಾಗ ತರಬೇಕು ಅಂತಾರೆ, ಇಲ್ಲ ಅಂದರೆ ನಮ್ಮ ಅಪ್ಪ ಬಂದಾಗ ಉಗಿಸ್ಕೊಂಡಿರೋದು. ನಮ್ಮ ಅಪ್ಪ ಬಂದಾಗ ದಿನ ಉಗಿಸ್ಕೊಂತಾನೆ ನಮ್ಮಮ್ಮ. ಯಾಕೆ ಮಮ್ಮಿ ನೀನೊಬ್ಬಳೇ ಸಿಗೋದು ಅಂತಿದ್ದಾನೆ? ನಮ್ಮ ವಿಷಯಕ್ಕೂ ಅವ್ರಿಗೆ ಹೋಗ್ಯೋದು, ಅವ್ರ ವಿಷಯಕ್ಕೂ ಅವ್ರಿಗೆ ಹೋಗ್ಯೋದು ಮಸ್ತು. ನಮ್ಮ ಮನೆಯಲ್ಲಿ ನಾವಪ್ಪ ಎಲ್ಲರೂ ಅವ್ರ ಮಕ್ಳಿಗೆ ಹೋಗಿದ್ರೆ ನಮ್ಮ ಮನೆಯವ್ರು ಎಂತಿಗೆ ಹೋಗ್ಯೋದು ಮಸ್ತು ಅಂದರೆ ಮಸ್ತು ವಯಸ್ಸು ನಮ್ಮ ಮನೇಲಿ. ನಮ್ಮಪ್ಪ ಅಂತೂ ಮಸ್ತ್. ನಮಗಂತೂ ಉಗಿಯೋದಿಲ್ಲ ಬಿಡ್ರಿ. ಉಗಿದ್ರೆ ಒಂದು ಪಕ್ಷ ನನಗೆ ಉಗಿದು ಬಿಡ್ತಾರೆ. ನಮ್ಮ ಅಣ್ಣಂಗೆ ಯಾವುದೇ ಕಾರಣಕ್ಕೆ ಹೋಗಿಲ್ಲ. ನಮ್ಮಮ್ಮ ಹೋಗಿತಾರೆ ನಮ್ಮ ಅಣ್ಣಗೆ, ನಮ್ಮ ಅಪ್ಪ ನನಗೆ ಹೋಗ್ಯೋದು, ನಮ್ಮಮ್ಮ ನಮ್ಮ ಅಣ್ಣಗೆ ಹೋಗ್ಯೋದು. ಕರೆಕ್ಟಾಗಿ ಮಸ್ತಾಗಿ ಆಯ್ತದೆ ನೋಡ್ರಿ. ಸಾರ ಸ್ಲೀಪಿಂಗು ಬೆಡ್ ಇಲ್ಲಿ ಹಾಕಿದ್ದೀನಿ, ಮಲಗಿರೋದು ಇಲ್ಲಿ. ನಮ್ಮ ಮನೇಲಿ ಎಲ್ಲರೂ ಒಬ್ಬೊಬ್ರು ಒಂಥರ ವಿಚಿತ್ರ ಗೈ. ಬೆಡ್ ಇಲ್ಲಿ ಹಾಕಿದ್ದೀನಿ ಮಲ್ಕೊಳ್ಳಿ ಅಂತ, ಅವಳು ಮಲಗಿರೋದು ಇಲ್ಲಿ. ಮಸ್ತ್. ತಪ್ಪು ಮಾಡೋದು ನಾವು, ಉಗಿಯೋದು ನಮ್ಮ ಅಮ್ಮಂಗೆ. ಏನು ಮಾಡೋಕ್ಕಾಗಲ್ಲ, ತಾಯಿ ಅಂದಮೇಲೆಲ್ಲ ಉಗಿಸ್ಕೊಬೇಕು. ನೋಡಿ ನಾವು ಬಂದಿರೋದು ಇವಾಗ ಬ್ಯಾಡ್ಮಿಂಟನ್ ಆಡೋಕ್ಕೆ. ಅದು ಇದು ಸೇಮ್ ಇಲ್ಲೇ ಇದ್ದೀರಿ ಸರ್. ಅದು ಇನ್ನೊಂದು ಕ್ರೇಜಿ ಆಗಿರೋದು ಇದು ಹಾಕಿರೋದೇ ಇತ್ತು ಅಂತ. ಇಲ್ಲೇನು ಅದು ವಾಟರ್ ಪ್ಯೂರ್ ಮಾಡೋದು. ಅದೇ ವಾಟರ್ ಇದು ಸ್ವಿಮ್ಮಿಂಗ್ ಪೂಲ್ಗ ಅಲ್ಲ, ಮನೆಗೆ ಅದೇ ಬೋರ್ ಇರ್ಬೋದು ಇಲ್ಲಿ. ಎಲ್ಲ ಸ್ವಿಮ್ಮಿಂಗ್ ಪೂಲ್ ಹಂಗೆ ಬರ್ತದೆ. ಏನು ಮಾತಾಡ್ತಿದ್ದೀರಾ? ಗಲೀಜಾಗಿರೋದೇ ಸ್ವಿಮ್ಮಿಂಗ್ ಪೂಲ್. ಕೈ ತೊಳಕ್ಕೆ ಹೆಂಗೋ ಶೆಟಲ್ ತಂದಿದ್ದಾರೆ, ಬಂದರು ನೆನ್ನೆ ನಮ್ಮ ಜೊತೆ ಆಡಿರೋರು. ಆಡ್ಬಿಟ್ಟು ಸಿಗ್ತೀನಿ ಗಾಯ್ಸ್. ನೋಡಿ ಗೈಸ್, ನನಗೆ ಕಿತ್ತೋಗಿರೋದು ಕೊಡ್ತಾನೆ, ಇವನು ಮಾತ್ರ ಚೆಂದಾಗಿರೋದು ಎತ್ಕೊಂಡ. ರೋಜರ್ ಫೆಡರ್ ಇವನು ಯಾರು ಹೇಳು? ಇಂಡಿಯಾ ಗೆದ್ಬಿಟ್ರಲ್ಲ ಮುಚ್ಚಿ. ಕಚಡ ನನ್ನ ಮಗನ ಕ್ರಿಕೆಟ್ರಲ್ಲಿ. ಬನ್ನಿ ಗೈಸ್, ಆಡ್ಬಿಟ್ಟು ಸಿಗ್ತೀವಿ ಮಚ್ಚ ಇಲ್ಲಿ. खत्म, बाय बाय, टाटा, गुड बाय, गया.